ಇದು ಬಟರ್ ಫ್ರೂಟ್ ಮೊನ್ನೆ ತಗೋ ಬಂದಿತ್ತಲ್ಲ ಅದು, ಅದರದ್ದೀಗ ಜ್ಯೂಸ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ನೋಡೋಣ ಹೇಗಾಗುತ್ತೆ ಅಂತ. ನಾನು ಫಸ್ಟ್ ಟೈಮ್ ಕುಡಿಯೋದು, ನೋಡೋಣ. ಇವಾಗ ಜ್ಯೂಸ್ ಮಾಡ್ತೀನಿ ನಾನು. ಇದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದೊಂದು ಜ್ಯೂಸಿಗೆ ಜಾರಿಗೆ ಹಾಕೊಂಡಿದ್ದೀನಿ. ಇದಕ್ಕೆ ಇವಾಗ ಹಾಲು ಮಿಕ್ಸ್ ಮಾಡ್ತೀನಿ. ಆಮೇಲೆ ನೋಡಿ ಸಕ್ಕರೆಯನ್ನ ಹಾಕ್ತೀನಿ ಎಷ್ಟು ಬೇಕು ಅಷ್ಟು. ಬಟರ್ ಫ್ರೂಟ್ ಇದು ಜ್ಯೂಸು. ನೋಡೋಣ, ಕುಡಿದು ನೋಡ್ತೀನಿ ನಾನು ಹೇಗಾಗಿದೆ ಅಂತ. ಇಷ್ಟು ಕುಡಿಯೋದು ಕಷ್ಟ, ಅಂದ್ರೆ ಫಸ್ಟ್ ಟೈಮ್ ನಾನು ಕುಡಿಯೋದಲ್ಲ. ನೋಡೋಣ ಹೇಗಾಗತ್ತೆ ಅಂತ. ಕುಡಿದು ನೋಡ್ತೀನಿ ಹೇಗಾಗಿದೆ ಅಂತ. ಚೆನ್ನಾಗಿದೆ, ಕುಡಿಬಹುದು. ಫಸ್ಟ್ ಟೈಮ್ ಕುಡಿತಿರೋದಲ್ಲ, ಅಷ್ಟು ನನಗೆ ಗೊತ್ತಾಗ್ತಿಲ್ಲ. ಕುಡಿಬಹುದು, ಚೆನ್ನಾಗಿದೆ, ಆರೋಗ್ಯ ಕೂಡ ಒಳ್ಳೇದಿದು. ನಿಮ್ಗೂ ಎಲ್ಲಾದ್ರೂ ಸಿಕ್ಕಿದ್ರೆ ಟ್ರೈ ಮಾಡಿ, ಚೆನ್ನಾಗಿದೆ. ಇವತ್ತು ನಾನು ಮೀನು ತಗೊಂಡಿದ್ದೆ. ಇದೊಂಥರ ಸ್ಮೂತ್ ಆಗಿರುತ್ತೆ, ಮಕ್ಕಳಿಗೆಲ್ಲ ತಿನ್ನಕ್ಕೆ ಚೆನ್ನಾಗಾಗುತ್ತೆ. ನಮ್ಮ ಪ್ರಾಗ್ಯಾಗಂತೂ ಇದಂದರೆ ತುಂಬ ಇಷ್ಟ. ಅದಕ್ಕೆ ಮೀನು ತಗೊಂಡು ಕಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಶಾರ್ಪ್ ಆಗಿರುತ್ತೆ, ಇದರದ್ದು ಬಾಯಿ ಎಲ್ಲ. ಕಟ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಇವಾಗ ಪ್ರಾಗ್ಯಾಗೆ ಸ್ವಲ್ಪ ಬರೆಸ್ತಾ ಇದ್ದೆ. ಅವಳು ಮನಸ್ಸು ಬಂದಾಗ ಬರಿತಾಳೆ, ಎಲ್ಲ ಟೈಮಲ್ಲೂ ಅವಳಿಗೆ ಮನಸ್ಸಿರಲ್ಲ ಬರೆಯೋಕ್ಕೆ. ಯಾವಾಗ ಬರಿತೀನಿ ಅಂತಾಳೆ ಅವಾಗ ನಾನು ಬರೆಸ್ತೀನಿ ಅವಳಿಗೆ. ನೋಡಿ, ಫ್ರೈಗೆಲ್ಲ ಕಲಸಿಟ್ಟಿದ್ದೆ ಆವಾಗಲೇ. ನಾನು ಕಲಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ಫ್ರೈ ಮಾಡ್ಕೊಳಕ್ ಹಾಕ್ತೀನಿ. ನೈಟ್ ಎಲ್ಲ ನಾನು ಇಟ್ಕೊಳ್ಳಲ್ಲ, ಯಾಕಂದ್ರೆ ನೈಟ್ ನಾವು ಲೈಟ್ ಆಗಿ ಫುಡ್ ತಿನ್ನೋದ್ರಿಂದ ಅಷ್ಟು ನಮಗೆ ಫಿಶ್ ಎಲ್ಲ ಬೇಕಾಗಿಲ್ಲ. ಓಕೆ, ಇವಾಗ ಮಧ್ಯಾಹ್ನಕ್ಕೆ ಮಾತ್ರ ಇವಾಗ ಫಿಶ್ ಫ್ರೈ ಮಾಡ್ಕೊಂತೀನಿ. ಫ್ರೈಗೆ ಹಾಕ್ತೀನಿ ನೋಡಿ. ಫ್ರೈಗೆ ಹಾಕಿದ್ದೀನಿ. ಇದು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲಿದೆಲ್ಲ ಕಪ್ಪಾಗ್ಬಿಡುತ್ತೆ. ಇದು ಫ್ರೈ ಆಗಲಿ. ಇವಾಗ ನೋಡಿ, ರಾಗಿ ಅಂಬ್ಲಿ ಮಾಡ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪನ್ನು ಹಾಕ್ಕೊಳ್ತೀನಿ. ನೋಡ್ಕೊಂಡು ಹಾಕೊಳ್ಳೋಣ ಎಷ್ಟು ಬೇಕಷ್ಟಂತ. ಇವಾಗ ಅಂಬ್ಲಿ ಮಾಡ್ಕೋತೀನಿ ನಾನು, ಯಾಕಂದ್ರೆ ಇನ್ಮೇಲೆ ನೈಟ್ ಊಟ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. 1 ಗ್ಲಾಸ್ ಅಷ್ಟು ಈ ತರ ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ, ಸಾಕು ಅಂತ. ನೋಡೋಣ ಡೈಲಿ ಆಗುತ್ತಾ ಮಾಡಕ್ಕೆ ಅಂತ. ನೋಡಿ, ಸ್ವಲ್ಪ ನೀರು ಹಾಕೊಂಡು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಸ್ಟಾರ್ಟಿಂಗ್ ಅಲ್ಲಿ. ರಾಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಇದೊಂದು ಕಪ್ ಆಗುವಷ್ಟು ನೀವು ಕುಡಿದ್ಬಿಟ್ರೆ ಸಾಕಾಗುತ್ತೆ. ನೈಟ್ ಏನು ಜಾಸ್ತಿ ಊಟ ಬೇಕಂತ ಇಲ್ಲ. ಯಾಕೆ ರಾಗಿ ಅಂಬ್ಲಿ ಕುಡಿತಿದ್ದೀರಿ ಅಂದ್ರೆ, ನಾನು ತುಂಬಾನೇ ದಪ್ಪ ಇದ್ದೆ ಇವಾಗ್ಲೂ. ಏನು ನಾನೇನು ದಪ್ಪ ಏನಿಲ್ಲ,
ಸ್ವಲ್ಪ ದಪ್ಪ ಆಗಿದೆ ಅಂತ ಅನ್ಸುತ್ತೆ. ತುಂಬಾ ದಪ್ಪ ಆದ್ರೆ ಚೆನ್ನಾಗ್ ಕಾಣಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಹೀಗೆ ಸ್ವಲ್ಪ ಸ್ಲಿಮ್ ಆಗಿ ಇರೋಣ ಅಂತ ಹೇಳ್ಬಿಟ್ಟು ನಾನು ನೈಟ್ ಊಟ ಕಮ್ಮಿನೇ ಮಾಡುದು. ನೋಡೋಣ, ಇವತ್ತಿಂದ ನಾನು ಡೈಲಿ 1 ಗ್ಲಾಸ್ ಅಷ್ಟು ಅಂಬ್ಲಿಯನ್ನ ಕುಡಿಯೋಣ ಅಂದ್ಕೊಂಡಿದ್ದೀನಿ. ನೋಡೋಣ ನಾನು ಸಪೂರ ಆಗ್ತೀನ ಸ್ವಲ್ಪ ಅಂತ ಟ್ರೈ ಮಾಡ್ತೀನಿ. ಆದ್ರೆ ನಿಮ್ಗೆ ಸಹ ಹೇಳ್ತೀನಿ, ರಾಗಿ ಅಂಬ್ಲಿ ತುಂಬಾನೇ ಒಳ್ಳೇದು. ನಾವು ಬಾಯ್ಲ್ಡ್ ರೈಸ್ ಊಟ ಮಾಡೋದು ಸೇಮ್, ಅದರಲ್ಲಿ ಇರುವಂತ ಸತ್ವಗಳೇ ಇದರಲ್ಲಿ ಇರ್ತದೆ. ಆದ್ರೂ ಒನ್ ಟೈಮ್ ಈ ತರ ಮಾಡೋಣ ಅಂತ ನೋಡೋಣ ಹೇಗಾಗತ್ತೆ ಅಂತ. ಸರಿಯಾಗಿ ಕುದಿಬೇಕಿದು ಚೆನ್ನಾಗಿ. ಇವಾಗ ಊಟ ಮಾಡ್ಬೇಕು. ಇನ್ನು ಪ್ರಾಗ್ಯ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಮಾಡ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಅವಳು ಬರಿತಾ ಇದ್ದಾಳೆ, ಅದನ್ನ ಕಂಪ್ಲೀಟ್ ಆಗ್ಬಿಟ್ರೆ ಅವಳಿಗೆ ಅರ್ಧ ಬರ್ಧ ಬರ್ಸಿದ್ರೆ ಅದೇ ಅಭ್ಯಾಸ ಆಗೋಗುತ್ತೆ. ಅದಕ್ಕೆ ಕಂಪ್ಲೀಟ್ ಆಗಿ ಬರ್ಸ್ಬಿಟ್ರೆ. ಏನ್ ಬರ್ತಿದ್ಯಾ ಪಾಪು? 19. ಬರಿ ಬೇಗ. ಅರ್ಧ ಬರ್ಧ ಬರ್ಸ್ಬಿಟ್ರೆ ಅದೇ ಅಭ್ಯಾಸ ಆಗುತ್ತೆ ಮಕ್ಕಳಿಗೆ. ಅವ್ರಿಗೆ ಏನಿದೆಯೋ ಅದನ್ನ ಕಂಪ್ಲೀಟ್ ಆಗಿ ಮಾಡಿಸ್ಬಿಟ್ರೆ ಅವರಿಗೆ ಮತ್ತೆ ಅಭ್ಯಾಸ ಆಗುತ್ತೆ. ಅದೇನೆ, ಬೇಗ ಮಾಡ. ನೋಡಿ, ವೇಷ ಮಾಡೋದಕ್ಕೆ ಕರೆಕ್ಟ್ ಆಗಿದ್ದಾಳೆ ಅವಳು. ಹಾಗೆಲ್ಲ ಮಾಡಬಾರ್ದು ಮಗನೆ. ನಂಗೆ ಇಷ್ಟ ಆಗ್ತದೆ. ನೀನು ಒಬ್ಳೆ ಇದ್ರೆ ಬೇರೆಯವರೆಲ್ಲ ನೀನು ಮತ್ತೆ ಇಬ್ರು ಇದ್ರೆ ಮಮ್ಮಿ ಮಮ್ಮಿ ಮಮ್ಮಿ. ಇವತ್ತು ಬೆಳಿಗ್ಗೆ ತಿಂಡಿಗೆ ಸಂಡೇ, ಇವತ್ತು ಬೆಳಿಗ್ಗೆ ತಿಂಡಿಗೆ ಇವತ್ತು ನೋಡಿ ಪೂರಿ ಮಾಡಕ್ಕೆ ಕಲ್ಸಿಟ್ಟಿದ್ದೀನಿ. ರೆಡಿ ಮಾಡ್ತಾ ಇದ್ದೀನಿ ಮಸಾಲೆ ಎಲ್ಲ. ಇದು ಫ್ರೈ ಮಾಡ್ಕೊಂಡಾಯ್ತು. ಇವಾಗ ಮಿಕ್ಸಿ ಜಾರಿಗೆ ಹಾಕೋತೀನಿ. ನೋಡಿ, ಒಂದು ಟೊಮೆಟೊ, ಒಂದು ಈರುಳ್ಳಿ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ರುಬ್ಬಕ್ಕೆ ಹಾಕ್ತೀನಿ ನಾನು. ನೋಡ್ಬೋದು, 2 ಹಸಿಮೆಣಸನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಖಾರ ನೋಡ್ಕೊಂಡು ನೀವು ಹಾಕೊಳ್ಳಿ. ಆಮೇಲೆ ನೋಡಿ 4 ಬಾದಾಮಿಯನ್ನು ಹಾಕಿದ್ದೀನಿ, ಯಾಕಂದ್ರೆ ಸ್ವಲ್ಪ ಗ್ರೇವಿ ಗಟ್ಟಿ ಬರೋಕ್ಕೋಸ್ಕರ. ನೀವು ಗೋಡಂಬಿ ಇದ್ರೆ ಗೋಡಂಬಿ ಸಹ ಹಾಕೊಳ್ಳಿ. ಎಲ್ಲ ಸ್ವಲ್ಪ ಫ್ರೈ ಆಗ್ಲಿ. ಆಮೇಲೆ ತೆಗೆದ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಸಾಗು ಮಾಡ್ಕೊಳ್ಳೋದಕ್ಕೆ ಈಗ ರುಬ್ಕೊಳ್ಬೇಕು ಇದು ಮಸಾಲಕ್ಕೆ. ಇಲ್ಲಿ ನೋಡಿ ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತೆ ನೋಡಿ, ಇದು ಆಲೂಗಡ್ಡೆ ಕಟ್ ಮಾಡಿ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ. ಇದಕ್ಕೆ ನೀವು ಬಟಾಣಿ, ಕ್ಯಾರೆಟ್ ಏನಿದ್ರು ಹಾಕೋಬಹುದು. ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ನಾನು ಹಾಕ್ತಾ ಇಲ್ಲ. ಇದನ್ನ ಇವಾಗ ಬೇಯಿಸ್ಕೊಳ್ತೀನಿ. ನೋಡಿ, ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು, ಕರಗಿ ಹೋಗ್ಬೇಕು. ಆಲೂಗಡ್ಡೆ ಎಲ್ಲ ಕರಗಬೇಕು. ಅಷ್ಟೇ ತನಕ ಇದನ್ನ ಬೇಯಿಸ್ಕೊಳ್ತೀನಿ ನಾನು. ನೋಡಿ, ಇಷ್ಟು ಸ್ಮ್ಯಾಶ್ ಆಗೋ ತನಕ ಇದು ಬೇಯಬೇಕು. ಸ್ಮ್ಯಾಶ್ ಆಗಬೇಕು ಫುಲ್ ಆಗಿ. ಆಗಿಲ್ಲ ಅಂದ್ರೆ ಒಂದು ಹೀಗೆ ಪ್ರೆಸ್ ಮಾಡ್ಕೊಳ್ಳಿ, ಜಸ್ಟ್ ಆಗಿ ಸ್ಮ್ಯಾಶ್ ಆಗುತ್ತೆ. ಇವಾಗ ಇದಕ್ಕೆ ಪ್ರಿಪೇರ್ ಮಾಡ್ಕೊಂಡು ಮಸಾಲಾನ ಹಾಕ್ತೀನಿ. ನೋಡಿ, ಇದಕ್ಕೆ ಈಗ ಮಸಾಲ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ತೆಳ್ಳಗಿದೆ, ಮತ್ತೆ ಕುದ್ದ ಮೇಲೆ ಗಟ್ಟಿ ಆಗುತ್ತೆ ಅದು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಉಪ್ಪು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಕುದಿಯೋಕೆ ಬಿಡೋಣ, ಹಸಿ ವಾಸನೆ ಎಲ್ಲ ಹೋಗೋ ತನಕ. ನೋಡಿ, ಇವತ್ತು ನಾನು ಸಂಡೇ, ಇವತ್ತು ಬಂಗುಡೆ ಮೀನು ತಗೊಂಡಿದ್ದೆ. ನಿನ್ನೆ ನಾನು ಬೇರೆ ಮೀನು ತಗೊಂಡಿದ್ದೆ ಫ್ರೈ ಮಾಡೋಕ್ಕೆ. ಇನ್ನು ನಾಳೆಯಿಂದ ನಾವು ತಿನ್ನೋದಿಲ್ಲ, ಹಾಗಾಗಿ ಸ್ಯಾಟರ್ಡೆ ಮತ್ತು ಸಂಡೇ ಮಾತ್ರ ಮಾಡೋದು. ನೋಡಿ, ಅರ್ಧ kg ಆಗೋಷ್ಟು ಮೀನು ತಗೊಂಡಿದ್ದೀನಿ. ಇದು ಬಂಗುಡೆ. ಇದು ಸಹ ಫ್ರೈ ಮಾಡಲಿಕ್ಕೆ. ನಾವು ಸಾರು ಮಾಡಿದ್ರೆ ನಮ್ಮ ಮನೆಯಲ್ಲಿ ಖಾಲಿ ಆಗೋದಿಲ್ಲ. ಫ್ರೈ ಆದರೆ ನನ್ನ ಮಗಳು ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ ಇದನ್ನೆಲ್ಲ ಕಟ್ ಮಾಡಬೇಕು. ಇವಾಗ ಫ್ರೆಶ್ ಇದೆ ಮೀನು ಸಹ. ನೋಡಿ, ಫ್ರೈಗೆಲ್ಲ ಕಲಸಿಟ್ಟಿದ್ದೀನಿ. ಇದನ್ನ ಇವಾಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾನು, ಯಾಕಂದ್ರೆ ಹೊರಗಡೆ ಇಟ್ಟರೆ ನೀರು ಬಿಟ್ಟಾಗುತ್ತೆ. ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟರೆ ಗಟ್ಟಿಯಾಗಿರ್ತದೆ. ನೋಡಿ, ಫ್ರೈಗೆ ಹಾಕಿದ್ದೆ ಇವಾಗ. ಈಗ ಜಸ್ಟ್ ಹಾಕಿದೆ ಅಷ್ಟೇ. ಮೇಲ್ಗಡೆ ಸ್ವಲ್ಪ ಉಳಿದಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ನಾನು ಜಸ್ಟ್ ತವಾ ಫ್ರೈ ಮಾಡೋದು ಯಾವಾಗ್ಲೂ, ಆಯಿಲ್ ಎಲ್ಲ ಹಾಕಿ ಇದು ಮಾಡಲ್ಲ.
ಇದು ಪ್ರಾಗ್ಯನ್ ಬ್ಯಾಗ್ಸ್ ಎಲ್ಲ ಒಗ್ದಾಕಿದ್ದೆ. ತುಂಬಾನೇ ಮಣ್ಣಾಗಿತ್ತು ನೋಡಿ, ವೈಟ್ ಇತ್ತಲ್ಲ ಇಲ್ಲಿ, ಯಾವಾಗ್ಲೂ ಮಣ್ಣು ತರ ಕಾಣಿಸುತ್ತೆ, ಬೇಗನೆ ಮಣ್ಣಾಗ್ಬಿಡುತ್ತೆ. ಅದಕ್ಕೆ ನಿನ್ನೆ ಅವಳು ಬಂದ್ ಕೂಡ್ಲೆ ಎಲ್ಲ ಕ್ಲೀನ್ ಮಾಡಿ ಒಗ್ದಾಕಿದ್ದೆ. ಲಂಚ್ ಬಾಕ್ಸ್ ಎಲ್ಲ ಯಾವಾಗ್ಲೂ ಕ್ಲೀನ್ ಮಾಡ್ಕೊಂತಿದ್ರೆ ಮಕ್ಕಳು ಅಲ್ಲಿ ಇಲ್ಲಿ ಹೋಗುವಾಗ ಅಲ್ಲಿ ಇಡ್ತಾರಲ್ವಾ, ರಿಕ್ಷಾದಲ್ಲಿ ಹೋಗ್ತಾರೆ, ಅಲ್ಲಿ ಇಡ್ತಾರೆ, ಮಣ್ಣಾಗಿರುತ್ತೆ, ಮತ್ತೆ ಅದಲ್ಲೇ ಮುಟ್ಕೊಂಡು ತಿಂತಾರೆ. ಯಾವಾಗ್ಲೂ ಕ್ಲೀನ್ ಮಾಡ್ಕೊಂತ ಇದ್ರೆ ಕ್ಲೀನ್ ಆಗಿರುತ್ತೆ. ಇವಾಗಲೂ ಬುಕ್ಸ್ ಎಲ್ಲ ಹಾಕಿಡ್ಬೇಕು, ನಾಳೆ ಹೋಗುವಾಗ ಮತ್ತೆ ಗಡಿ ಬಿಡಿ ಆಗ್ತದೆ. ಇವತ್ತು ಹಾಕಿಟ್ರೆ ಹಾಗೆ ಇರ್ತಾರೆ ನೋಡಿ. ಫ್ರೈ ಆಗ್ತಾ ಬಂತು, ಆಗ್ತಾ ಇದೆ. ಈಗ ಫಾಟಿಗೆಲ್ಲ ಸ್ವಲ್ಪ ಮಣ್ಣು ಹಾಕೋಣ ಅಂತ ಬಂದೆ. ನಾನು ಒಂದು 3-4-5 ಫಾಟನ್ನು ಹಾಕಿದ್ದೀನಿ. ಕೆಲವೊಂದು ನನಗೆ ಬೇಕಾಗಿರೋದನ್ನ ಬಸಳೆ ಹಾಕಿದ್ದೆ, ಬಸಳೆ ಎಲ್ಲ ಕುಯ್ದಿದ್ದೀನಿ, ಒಂದು ಸಲ ಕಟ್ ಮಾಡಿದ್ದೀನಿ. ಹಾಗಾಗಿ ಏನಿಲ್ಲ, ಈ ಒಂದು ವೀಳ್ಯದೆಲೆ ಎಲ್ಲ ನಟ್ಟಿದ್ದೀನಿ. ಒಂದೊಂದು ಫಾಟಲ್ಲಿ 2 ಗಿಡ ನಟ್ಟಿದ್ದೀನಿ. ಅದನ್ನೆಲ್ಲ ತೆಗೆದು ಬೇರೆ ಫಾಟಿಗೆ ಹಾಕಬೇಕು ಒಂದು ದಿವಸ. ಈಗ ಸ್ವಲ್ಪ ಮಣ್ಣೆಲ್ಲ ಹಾಕಿದೆ, ಅದಕ್ಕೆ ಸ್ವಲ್ಪ ಚಿಗಿರ್ಲಿ ಅಂತ ಮಣ್ಣೆ ನೀರೆಲ್ಲ ಹಾಕಿ. ನೋಡಿ ಯಾರು ಬಂದಿದ್ದಾರೆ ಅಂತ, ಜಿಂಜು ಬಂದಿದೆ. ಯಾವಾಗಲೂ ಬರ್ತಾ ಇರ್ತಾನೆ ಅವನು ಇಲ್ಲಿ. ಇವಾಗ ಕುಣಿದು ಸುಸ್ತಾಯ್ತಂತ ಬಂದಿಲ್ಲಿ ಮಲ್ಕೊಂಡಿದ್ದಾನೆ. ಫುಲ್ಲು ಸುಸ್ತ, ಮೇಲೆ ಕೆಳಗೆ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಿದ್ದು. ಖುಷಿ ಅವನಿಗೆ ಹೊರಗಡೆ ಬಂದರೆ, ಇಲ್ಲಿ ಎಲ್ಲ ಬಂದರೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಫುಲ್ಲಾಗಿ ನೋಡಿ ನನಗೆ ಹೆಲ್ಪ್ ಮಾಡಿ. ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ.